ದೇಶದ ಎಲ್ಲ ಜಿಲ್ಲಾ ಕಚೇರಿಗಳ ಮುಂದುಗಡೆ ಪ್ರತಿಭಟನೆ ಮಾಡಬೇಕಂತೇಳಿ ಕರೆ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ನಮ್ಮ ಸಂಯುಕ್ತ ಹೋರಾಟ ಕರ್ನಾಟಕ ಬಳ್ಳಾರಿ ಘಟಕದ ವತಿಯಿಂದ ವಿವಿಧ ರೈತ ಸಂಘಟನೆಗಳು ಸೇರಿಕೊಂಡು ಇಲ್ಲಿ ನಾವು ಬಳ್ಳಾರಿಯ ಜಿಲ್ಲಾಧಿಕಾರಿ ಕಚೇರಿ ಆವರಣದ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಏನು, ಪಂಜಾಬ್ ಸರ್ಕಾರ ರೈತರ ಮೇಲೆ ಸಂಪೂರ್ಣ ಇವತ್ತು ಲಾಠಿ ಚಾರ್ಜ್ ಮಾಡಿ ಆ ರೈತನ ಬಂಧನ ಮಾಡಿರೋದು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಯಾಕೆ ಅಂದರೆ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ, ನಮ್ಮ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋ ಹಕ್ಕು ಇವತ್ತು ಕೇಂದ್ರ ಸರ್ಕಾರ 2021ರಲ್ಲಿ ನರೇಂದ್ರ ಮೋದಿ ಅವರು ರೈತರ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥ ಸರ್ಕಾರ 4 ತಿಂಗಳಾದ್ರೂ ಬೆಂಬಲ ಬೆಲೆ ಕೊಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಬೆಳೆಗಳ ರೇಟ್ ಕೊಡ್ರಿ ಅಂತೇಳಿ MSPನ ಕಾನೂನುಬದ್ಧಗೊಳಿಸ್ಬೇಕಂತೇಳಿ ಪಂಜಾಬಲ್ಲಿ ಹೋರಾಟ ಮಾಡ್ತಿದ್ರೆ ಆ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿ ಬಂಧನ ಮಾಡಿರೋದನ್ನ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ವಿ. ಈ ಕೂಡಲೇ ಪಂಜಾಬ್ ಸರ್ಕಾರ ರೈತನ ಬಂಧನದಿಂದ ಬಿಡುಗಡೆ ಮಾಡಬೇಕು, ರೈತನ ಬಂಧನ ಮಾಡಿದ್ರಿ ಬಿಡುಗಡೆ ಮಾಡ್ಬೇಕಂತ ಕೇಳ್ತಾ ಇದ್ವಿ. ಅದೇ ರೀತಿ ಕೇಂದ್ರ ಸರ್ಕಾರ ನಮ್ಮ ರೈತರ ಬೆಳೆಗಳಿಗೆ MSPನ ಪಾರ್ಲಿಮೆಂಟ್ ಕಾನೂನುಬದ್ಧಗೊಳಿಸಬೇಕು, ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಿಸಬೇಕಂತೇಳಿ ಆಗ್ರಹಿಸ್ತಾ ಇದ್ವಿ. ಈ ಬೇಡಿಕೆ ಸರ್ಕಾರ ಈಡೇರಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಈ ನಮ್ಮ ಸಂಯುಕ್ತ ಹೋರಾಟ ಕರ್ನಾಟಕ ಎಲ್ಲ ಹಳ್ಳಿಗಳ ರೈತರ ಜಾಗೃತಿ ಮೂಡಿಸಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಜ್ಜಾಗ್ತೀವಿ. ಆ ಒಂದು ಪರಿಸ್ಥಿತಿ ತರಬಾರದು ಸರ್ಕಾರ, ಪಂಜಾಬ್ ಸರ್ಕಾರ, ಕೇಂದ್ರ ಸರ್ಕಾರ, ಈ ಎರಡೂ ಸರ್ಕಾರಗಳು ಈ ಕೂಡ ರೈತರ ಬೇಡಿಕೆ ಈಡೇರಿಸಬೇಕಂತೇಳಿ ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ. AIKKM ಜಿಲ್ಲಾಧ್ಯಕ್ಷ ಗೋವಿಂದ್.